ಕರಾವಳಿ ಭಾಗದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಇದರ ಪರಿಣಾಮ ಕೆಲವೊಂದಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಕಾಸರಗೋಡಿನ ಮಧೂರು ದೇವಸ್ಥಾನ ಜಲಾವೃತವಾಗಿದೆ. ಕರಾವಳಿ ಭಾಗದಲ್ಲಿ ಮಳೆ ಪರಿಣಾಮ ಕಾಸರಗೋಡಿನ ಮಧೂರು ದೇವಸ್ಥಾನವೊಂದು ಜಲಾವೃತವಾಗಿದೆ. ಮಧೂರು ಸಿದ್ಧಿವಿನಾಯಕ ದೇವಸ್ಥಾನ ಮುಳುಗಡೆಯಾಗಿರುವಂತಹ ದೃಶ್ಯ ಗಮನ ಸೆಳೆಯುತ್ತೆ. ದ್ವೀಪದಂತಹ ಪರಿಸ್ಥಿತಿ, ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಇದು. ಸಿದ್ಧಿವಿನಾಯಕ ದೇವಸ್ಥಾನ ಯಾವ ರೀತಿಯಾಗಿ ಮುಳುಗಡೆ ಆಗಿದೆ ಅಂತ ನೀವು ನೋಡ್ತಾ ಇದ್ರಿ. ಇನ್ನು ಸ್ವಲ್ಪ ಹೆಚ್ಚು ಮಳೆ ಆದರೆ ಬಹುಶಃ ಅದು ಪೂರ್ತಿ ಮುಳುಗಡೆ ಆಗುವಂತಹ ಹಂತಕ್ಕೆ ಹೋದ್ರೂ ಕೂಡ ಆಶ್ಚರ್ಯ ಇಲ್ಲ. ಭಾರೀ ಮಳೆಗೆ ಮೈದುಂಬಿದಂತಹ ಮಧುವಾಹಿನಿ ನದಿ. ಇನ್ನು ಮಳೆ ಕಾಸರಗೋಡಿನಲ್ಲಿ ಹೆಚ್ಚಾಗ್ತಾ ಇದೆ. ಕರಾವಳಿ ಭಾಗದಲ್ಲಿ ಅಬ್ಬರದ ಮಳೆಯ ಪರಿಣಾಮ ಎಲ್ಲೆಲ್ಲೂ ಕೂಡ ನೀರು ಆವರಿಸಿಕೊಂಡಿದೆ. ತಗ್ಗು ಪ್ರದೇಶದಲ್ಲಿರುವಂತಹ ಮನೆಗಳಿಗೂ ನೀರು ನುಗ್ಗಿದೆ. ಈ ದೇವಸ್ಥಾನ ಬಹುತೇಕ ಮುಳುಗಡೆ ಆಗಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ರಿ. ಇನ್ನು ಇದೇ ರೀತಿಯಾದಂತಹ ಕಂಟಿನ್ಯೂಸ್ ಮಳೆ ಆಗ್ತಾ ಇದ್ರೆ ಸಂಪೂರ್ಣವಾಗಿ ಮುಳುಗಡೆ ಆಗಬಹುದಾದಂತಹ ಭೀತಿಯೂ ಕೂಡ ಆವರಿಸಿದೆ. ಸದ್ಯಕ್ಕೆ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಇತ್ಯಾದಿ ಯಾವುದನ್ನು ಕೂಡ ದಿನನಿತ್ಯ ನಡೆಸೋ ಹಾಗೆ ಮಾಡ್ಲಿಕ್ಕೆ ಸಾಧ್ಯವಾಗಿಲ್ಲ ಅನ್ನೋದು ಕೂಡ ಕಂಡು ಬರ್ತಾ ಇದೆ. ಕಾಸರಗೋಡಿನ ಮಧೂರು ದೇವಸ್ಥಾನ, ಸಿದ್ಧಿವಿನಾಯಕ ದೇವಸ್ಥಾನ, ಪ್ರಸಿದ್ಧ ದೇವಸ್ಥಾನದಲ್ಲಿ ಇವತ್ತು ಈ ರೀತಿಯಾದಂತಹ ಚಿತ್ರಣ ಕಾಣಿಸ್ತಾ ಇದೆ. ಅರ್ಚಕರೆಲ್ಲರೂ ಕೂಡ ಇದರ ನಡುವೆನೇ ಹೋಗಿ ದಿನನಿತ್ಯದ ಪೂಜೆ ಪುನಸ್ಕಾರಗಳನ್ನು ಮಾಡುವಂತಹ ಹರಸಾಹಸವನ್ನ ಮಾಡುವಂತಹ ದೃಶ್ಯವನ್ನು ಕೂಡ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ರಿ. ಪೂಜಾ ಸಾಮಗ್ರಿಗಳನ್ನು ಹೊತ್ತು ಅರ್ಚಕರು ದೇವಸ್ಥಾನದ ಗರ್ಭಗುಡಿಗೆ ಪ್ರವೇಶ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಆದರೂ ಕೂಡ ಅಲ್ಲಿ ಅವರ ಒಂದು ಸೊಂಟದ ಮಟ್ಟಿಗೆ ನೀರು ನಿಂತುಬಿಟ್ಟಿದೆ. ಎದೆಯ ಮಟ್ಟಕ್ಕೆ ನೀರು ನಿಂತಿರುವಂತಹ ದೃಶ್ಯವೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇದರ ಮಧ್ಯೆಯೇ ಹೋಗಿದ್ದಾರೆ. ಅದರ ಮಧ್ಯೆ ಕೆಲವೊಂದು ಪ್ರಾಣಿಗಳು ಕೂಡ ಸಿಕ್ಕಾಕೊಂಡಿವೆ. ಶ್ವಾನ ಒಂದು ನೀರಿನಲ್ಲಿ ಸಿಕ್ಕಾಕೊಂಡು ವಿಲವಿಲ ಒದ್ದಾಡ್ತಾ ಇತ್ತು. ಸೇಫ್ ಮಾಡಿದ್ದಾರೆ, ಅದನ್ನು ಕೂಡ ಹೊರಗೆ ತೆಗೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದು ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಕಂಡು ಬಂದಂತಹ ಚಿತ್ರಣ.